ಹಾವುಗಳನ್ನ ನೋಡಿದ್ರೆ ಎಂತದೇ ದೊಡ್ಡ ಸೈನ್ಯ ಇದ್ರೂ ನಡ್ಗೋಗುತ್ತೆ. ಆದ್ರೆ ಅದು ಎಲ್ಲಾ ಹಾವುಗಳನ್ನ ನೋಡಿ ಅಲ್ಲ. ಈ ಪ್ರಪಂಚದಲ್ಲಿ ಒಟ್ಟು 3000 ಜಾತಿಯ ಹಾವುಗಳಿದಾವೆ. ಇದರಲ್ಲಿ 600 ತರಹದ ಹಾವುಗಳಲ್ಲಿ ಮಾತ್ರ ವಿಷ ಇರುತ್ತೆ. ಇದರಲ್ಲಿ ಪ್ರಪಂಚದಲ್ಲೇ ಅತ್ಯಂತ 10 ವಿಷಕಾರಿ ಹಾವುಗಳನ್ನ ಈ ವಿಡಿಯೋಲಿ ಇವಾಗ ನಾವು ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನೀವು ಲಾಸ್ಟ್ ಟೈಮ್ ಹಾವನ್ನ ಯಾವಾಗ ನೋಡಿದ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾನಂತೂ ಹಾವನ್ನ ನೋಡಿ 1 ತಿಂಗಳ ಮೇಲೇನೆ ಆಗಿದೆ. ಮತ್ತೆ ನೀವು? ನಂಬರ್ 10 ಡೆತ್ ಆಡರ್. ನೋಡಿದ್ರಲ್ವಾ ಸ್ನೇಹಿತರೆ, ಹೆಸರಲ್ಲೇ ಸಾವನ್ನ ಇಟ್ಕೊಂಡಿರೋ ಈ ಹಾವು ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ರಲ್ಲಿ ಕಾಣಿಸುವಂತ ಈ ಹಾವು ಅತ್ಯಂತ ವಿಷಪೂರಿತವಾಗಿದೆ. ಆಸ್ಟ್ರೇಲಿಯಾದಲ್ಲಿ ಮಾತ್ರ ಹೋದ ವರ್ಷ ಹಾವಿನ ಕಡಿತದಿಂದ ಸಾವನ್ನಪ್ಪಿರುವವರಲ್ಲಿ 60% ಜನ ಈ ಹಾವಿನಿಂದಾನೇ ಸತ್ತಿರ್ತಾರೆ. ಈ ಹಾವು ಕುಳ್ಳದಾಗಿ ಹಾಗೂ ತುಂಬಾ ಚಿಕ್ಕದಾಗಿ ಇರುತ್ತೆ. ಹಾಗೆ ಇದು ಸತ್ತೋಗಿರೋ ತರ ಬಿದ್ದಿರುತ್ತೆ. ಸತ್ತೋಗಿದೆ ಅಂತ ಹತ್ರ ಹೋದ್ರೆ ಖಂಡಿತ ನಿಮಗ್ ಸಾವೆ. ಇದಕ್ಕೆ ಡೆತ್ ಆಡರ್ ಅಂತ ಹೆಸರು ಏನಕ್ಕೆ ಇಟ್ಟಿದ್ದಾರೆ ಗೊತ್ತಾ? ಇದು ಕಚ್ಚಿ ಹೆಚ್ಚು ಜನ ಸಾಯ್ತಾರೆ ಅಂತ ಅಲ್ಲ, ಇದು ಒಂದು ನಾಟಕ ಆಡೋ ಹಾವು. ಬೇರೆ ಹಾವುಗಳು ಮನುಷ್ಯರನ್ನ ನೋಡಿದ್ರೆ ಹೊರಟೋಗುತ್ತೆ, ಆದ್ರೆ ಈ ಹಾವು ಮನುಷ್ಯರನ್ನ ಕಂಡ ಕೂಡಲೇ ಸತ್ತೋಗಿರೋ ತರ ಆಕ್ಟ್ ಮಾಡುತ್ತೆ. ನೀವು ಸತ್ತೋಗಿದೆ ಅಂತ ಏನಾದ್ರೂ ಇದ್ರ ಹತ್ರಕ್ಕೆ ಹೋದ್ರೆ ಅದು ಅಟ್ಯಾಕ್ ಮಾಡುತ್ತೆ. ಇದರ ವಿಷ ತುಂಬಾ ವಿಷಪೂರಿತವಾಗಿರುತ್ತೆ. ಈ ಹಾವಿನ ವಿಷಯದಲ್ಲಿ ನ್ಯೂರೋಟಾಕ್ಸಿನ್ಸ್ ಇರುತ್ತೆ. ಈ ಹಾವು ಕಚ್ಚಿದ 6 ಗಂಟೆಗಳ ಒಳಗೆ ಆಂಟಿವೆನಮ್ ಕೊಡದೇ ಇದ್ದಲ್ಲಿ ಆ ಮನುಷ್ಯ ಖಂಡಿತ ಸತ್ತೋಗ್ತಾನೆ. ನಂಬರ್ 9 ರಾಟೆಲ್ ಸ್ನೇಕ್. ಈ ಹಾವನ್ನ ಅಮೆರಿಕನ್ ಸಿಟಿಸನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಮೆರಿಕ ಅಲ್ಲಿ ಇರುವಂತಹ ಅತ್ಯಂತ ಹೆಚ್ಚು ವಿಷಪೂರಿತ ಹಾವು ಅಂದ್ರೆ ಇದೇನೆ. ಈ ರಾಟೆಲ್ ಸ್ನೇಕ್ ಅಷ್ಟು ಬೇಗನೆ ಯಾರ ಮೇಲೂ ದಾಳಿ ಮಾಡಲ್ಲ. ಶತ್ರುಗಳು ಇವ್ರ ಹತ್ರ ಬಂದಾಗ ಇದ್ರ ಬಾಲನ ಎತ್ತಿ ಅದೊಂದು ವಿಚಿತ್ರವಾದ ಶಬ್ದ ಮಾಡುತ್ತೆ. ಈ ಶಬ್ದನೇ ನಮಗೆ ಅದು ಕೊಡೋ ಒಂದು ದೊಡ್ಡ ವಾರ್ನಿಂಗ್. ಅಲ್ಲಿಂದ ಬೇಗ ಓಡ್ ಹೋಗೋದು ನಮ್ಮ ಪ್ರಾಣಕ್ಕೆ ತುಂಬಾನೇ ಒಳ್ಳೆಯದು. ಆತರ ಇಲ್ಲದೆ ಅದ್ರ ಹತ್ರ ನಾವೇನಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಅದ್ರಲ್ಲಿರುವಂತ ವಿಷ ಪೂರ್ತಿ ನಮ್ಮ ದೇಹದೊಳಗಡೆ ಇಳಿಸ್ಬಿಡುತ್ತೆ. ಈ ರಾಟೆಲ್ ಸ್ನೇಕ್ ವಿಷದಲ್ಲಿ ಹೆಮೋಟಾಕ್ಸಿನ್ಸ್ ಕಲಗಿರುತ್ತೆ. ಈ ಹೆಮೋಟಾಕ್ಸಿನ್ಸ್ ಏನಂತ ಅಂದ್ರೆ ನಮ್ಮ ರಕ್ತದಲ್ಲಿ ಡೈರೆಕ್ಟ್ ಆಗಿ ಪ್ರಭಾವ ಬೀರುತ್ತೆ. ಈ ಹಾವು ಕಚ್ಚಿದ ನಂತರ ನಮ್ಮ ರಕ್ತ ಗಡ್ಡೆ ಕಟ್ಟೋದು ಹಾಗೂ ಬ್ಲಡ್ ಸೆಲ್ಸ್ ಡ್ಯಾಮೇಜ್ ಆಗೋದು, ಟಿಶ್ಯೂ ಡ್ಯಾಮೇಜ್ ಇವೆಲ್ಲ ನಡೆಯುತ್ತೆ. ಈ ರಾಟೆಲ್ ಸ್ನೇಕ್ ಅಲ್ಲಿ ನಾಡಿ ವ್ಯವಸ್ಥೆಯನ್ನ ಹಾಳು ಮಾಡುವಂತ ನ್ಯೂರೋಟಾಕ್ಸಿನ್ಸ್ ಕೂಡ ಪ್ರೆಸೆಂಟ್ ಆಗಿರುತ್ತೆ. ನಂಬರ್ 8 ಚೈನ್ ವೈಪರ್ ಸ್ನೇಕ್. ಇಂಡಿಯಾ, ಶ್ರೀಲಂಕಾ ಹಾಗೂ ಬಾಂಗ್ಲಾದೇಶಗಳಲ್ಲಿ ಈ ಚೈನ್ ವೈಪರ್ ಸ್ನೇಕ್ ಹಾವು ಕಾಣಸಿಗುತ್ತೆ. ಇದರ ವಿಷ ಕೂಡ ತುಂಬಾ ಅಪಾಯಕಾರಿಯಾಗಿರುತ್ತೆ. ಈ ಹಾವನೇ ರಸೆಲ್ಸ್ ವೈಪರ್ ಅಂತ ಕೂಡ ಕರೀತಾರೆ. ಈ ಹಾವು 3 ಅಥವಾ 4 ಅಡಿ ಉದ್ದವರೆಗೂ ಬೆಳೆಯಬಹುದು. ಇದರ ತಲೆ ನೋಡೋಕೆ ಒಂದು ಟ್ರಯಾಂಗಲ್ ಆಕಾರದಲ್ಲಿ ಇರುತ್ತೆ. ಈ ಹಾವು ತುಂಬಾ ಅಗ್ರೆಸಿವ್ ಆಗಿರುತ್ತೆ. ನಾವೇನಾದ್ರೂ ಬೈ ಮಿಸ್ಟೇಕ್ ಇದ್ರ ಪಕ್ಕದಲ್ಲಿ ನಡ್ಕೊಂಡು ಹೋದ್ರೆ ಕೂಡ ಅದೇ ಮೈ ಮೇಲೆ ಬಿದ್ದು ಕಚ್ಚೋಕ್ ಬರುತ್ತೆ. ಈ ಒಂದು ಹಾವು ಕಚ್ಚೋದ್ರಿಂದ 50 ರಿಂದ 60 ಮಿಲಿಲೀಟರ್ ಅಷ್ಟು ವಿಷ ನಮ್ಮ ಬಾಡಿಗೆ ಸೇರುತ್ತೆ. ಇಷ್ಟು ವಿಷ ಏನಾದ್ರೂ ನಮ್ಮ ದೇಹದಲ್ಲಿ ಇಂಜೆಕ್ಟ್ ಆಯ್ತು ಅಂತ ಅಂದ್ರೆ 50 ರಿಂದ 60 ನಿಮಿಷದಲ್ಲಿ ನಾವು ಸತ್ತೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದ್ರೆ ಇವಾಗ ಈ ಹಾವಿನ ವಿಷಕ್ಕೆ ಆಂಟಿಡೋಟ್ ಇರುವ ಕಾರಣದಿಂದ ಸಾಯುವರ ಸಂಖ್ಯೆ ಕಮ್ಮಿ ಆಗಿದೆ. ನಂಬರ್ 7 ಫಿಲಿಪೀನ್ ಕೋಬ್ರಾ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದೇ ಸ್ಪಿಟ್ಟಿಂಗ್ ಕೋಬ್ರಾ. ನಾರ್ತ್ ಫಿಲಿಪೀನ್ಸ್ ಅಲ್ಲಿ ಈ ಹಾವು ಅತಿ ಹೆಚ್ಚಾಗಿ ಕಾಣಕ್ ಸಿಗುತ್ತೆ. ಈ ಹಾವು ತುಂಬಾ ಭಯಂಕರವಾಗಿರುತ್ತೆ. ಬೇರೆ ಹಾವುಗಳ ತರ ಅಲ್ಲದೆ ಈ ಹಾವು ಅದರ ವಿಷಾನ ಬಾಯಿಯಿಂದ ಉಗಿಯುತ್ತೆ. ಅದಕ್ಕೇನೆ ಈ ಹಾವಿಗೆ ಸ್ಪಿಟ್ಟಿಂಗ್ ಕೋಬ್ರಾ ಅನ್ನೋ ಹೆಸರು ಬಂದಿದ್ದು. ಈ ಹಾವು ಸರಿಸುಮಾರು 1 ಮೀಟರ್ ಉದ್ದದವರೆಗೂ ಬೆಳಿಬಹುದು. ಆದ್ರೆ ಈ ಹಾವು ಉಗಿಯುವಂತ ಈ ವಿಷ 3 ಮೀಟರ್ ಉದ್ದದವರೆಗೂ ಉಗಿಯುತ್ತೆ. ಇದ್ರ ಪಕ್ಕದಲ್ಲಿ ಏನಾದ್ರೂ ಮನುಷ್ಯರು ಹೋದ್ರೆ ಅವರ ಕಣ್ಣಿನಲ್ಲಿ ನೇರವಾಗಿ ಈ ವಿಷಾನ ಉಗಿದು ಬಿಡುತ್ತೆ. ಈ ಹಾವಿನ ವಿಷ ನಮ್ಮ ಕಣ್ಣಿನಲ್ಲಿ ಬಿದ್ರೆ ಪರ್ಮನೆಂಟ್ ಆಗಿ ನಾವು ಕಣ್ಣಿನ ದೃಷ್ಟಿಯನ್ನು ಕಳ್ಕೋಬೇಕಾಗಿ ಬರುತ್ತೆ. ಈ ಒಂದು ಹಾವು ಕಚ್ಚೋದ್ರಿಂದ ಬ್ರೀತಿಂಗ್ ಹಾಗೂ ಹಾರ್ಟ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಈ ಹಾವು ಒಂದ್ಸಲ ಕಚ್ಚೋದ್ರಿಂದ ಬರೋ ವಿಷದಲ್ಲಿ 20 ಜನರ ಕೊಲ್ಲುವಷ್ಟು ಶಕ್ತಿ ಇರುತ್ತೆ. ನಂಬರ್ 6 ಟೈಗರ್ ಸ್ನೇಕ್. ಈ ಹಾವು ಸೌತ್ ಆಸ್ಟ್ರೇಲಿಯಾ ಅಲ್ಲಿ ತುಂಬಾ ಕಾಣೋದಕ್ಕೆ ಸಿಗುತ್ತೆ. ಇದರಲ್ಲಿ ಬ್ಲಾಕ್ ಟೈಗರ್ ಸ್ನೇಕ್ ಹಾಗೂ ಬ್ರೌನ್ ಟೈಗರ್ ಸ್ನೇಕ್ ಎಂಬ 2 ಜಾತಿಗಳಿರುತ್ತೆ. ಈ ಹಾವು ಮಾಡುವ ಶಬ್ದ ಹುಲಿಯ ಗರ್ಜನೆಯನ್ನು ಹೋಲೋ ತರ ಇರುತ್ತೆ. ಅದಕ್ಕಾಗಿನೇ ಈ ಹಾವನ್ನ ಟೈಗರ್ ಸ್ನೇಕ್ ಅಂತ ಕರೆಯೋದು. ಈ ಹಾವು ಸುಮಾರು 9 ಅಡಿಯಿಂದ 10 ಅಡಿವರೆಗೂ ಉದ್ದ ಬೆಳಿಬಹುದು. ಈ ಹಾವಿಗೆ ಶತ್ರುಗಳಿಂದ ತೊಂದರೆ ಉಂಟಾದಾಗ ನಾಗರಹಾವಿನಂತೆ ಎಡೆ ಎತ್ಕೊಂಡು ನಿಂತ್ಕೊಳ್ಳುತ್ತೆ. ಈ ಹಾವು ಕಚ್ಚಿದ ಕೂಡಲೇ ಕೈ, ಕಾಲು ಹಾಗೂ ಕುತ್ತಿಗೆ ಹತ್ರ ಒಂಥರವಾದ ನೋವು ಕಾಣಿಸೋಕ್ ಶುರುವಾಗುತ್ತೆ. ಈ ಹಾವು ಕಚ್ಚಿದ 1 ಗಂಟೆ ಒಳಗಡೆ ನಾವೇನಾದ್ರೂ ಆಂಟಿವೆನಮ್ ತಗೊಂಡಿಲ್ಲ ಅಂತ ಅಂದ್ರೆ ದೇಹದಿಂದ ಬೆವರು ಸೋರಿ ಪ್ಯಾರಾಲಿಸಿಸ್ ಬಂದು ಸಾಯ್ತೀವಿ. ನಂಬರ್ 5 ಬ್ಲಾಕ್ ಮಾಂಬಾ. ಈ ಹೆಸರು ಕೇಳಿದ ಕೂಡಲೇ ಎಲ್ಲರೂ ಈ ಹಾವು ಕಪ್ಪು ಬಣ್ಣದಲ್ಲಿರುತ್ತೆ ಅಂತ ಅನ್ಕೊಂತಾರೆ. ಅದಕ್ಕೆ ಬ್ಲಾಕ್ ಮಾಂಬಾ ಅಂತ ಹೆಸರಿಟ್ಟಿರೋದು ಅಂತ ಅನ್ಕೊಂತಾರೆ. ಆದ್ರೆ ಕಾರಣ ಅದಲ್ಲ. ಈ ಹಾವಿನ ಬಾಯಿ ಒಳಗಡೆ ಕಪ್ಪು ಬಣ್ಣ ಇರೋದ್ರಿಂದಾನೇ ಇದಕ್ಕೆ ಬ್ಲಾಕ್ ಮಾಂಬಾ ಅಂತ ಕರೀತಾರೆ. ಇದು ಅತ್ಯಂತ ವೇಗವಂತವಾದದ್ದು ಹಾಗೂ ಪ್ರಾಣಾಂತಕವಾದದ್ದು ಅಷ್ಟೇ ಅಲ್ಲದೆ ಇದು ಪ್ರಪಂಚದಲ್ಲಿ ಅತಿ ವೇಗವಾಗಿ ಚಲಿಸುವ ಹಾವು. ಆವರೇಜ್ ಆಗಿ 10 ರಿಂದ 14 ಅಡಿ ಉದ್ದ ಬೆಳೆಯುವ ಈ ಹಾವು 1 ಗಂಟೆಗೆ 20 ಕಿಲೋಮೀಟರ್ ಹೋಗುವಷ್ಟು ವೇಗವಾಗಿ ಚಲಿಸುತ್ತೆ. ಇದರ ಪಕ್ಕದಲ್ಲಿ ಮನುಷ್ಯರು ಏನಾದ್ರೂ ಹೋದಲ್ಲಿ ಇದು ಅವರಿಂದ ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ನಾವೇನಾದ್ರೂ ಅದನ್ನ ಹಿಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲಂದ್ರೆ ಅಲ್ಲಿ ಕಚ್ಚಿ ಅದ್ರ ವಿಷಾನ ನಮ್ ದೇಹದೊಳಗಡೆ ಇಳಿಸ್ಬಿಡುತ್ತೆ. ಈ ಹಾವು ಕಚ್ಚಿದ 20 ನಿಮಿಷದೊಳಗಡೆ ನಾವೇನಾದ್ರೂ ಸರಿಯಾದ ಟ್ರೀಟ್ಮೆಂಟ್ ಅನ್ನ ತಗೊಂಡಿಲ್ಲ ಅಂತ ಅಂದ್ರೆ ಮನುಷ್ಯನ ನರ್ವಸ್ ಸಿಸ್ಟಮ್ ಹಾಳಾಗಿ ಮನುಷ್ಯ ಸತ್ತೋಗ್ತಾನೆ. ನಂಬರ್ 4 ಕಿಂಗ್ ಕೋಬ್ರಾ. ಪ್ರಪಂಚದಲ್ಲಿ ಅತಿ ಉದ್ದವಾದ ಹಾಗೂ ವಿಷಕಾರಿಯಾದಂತಹ ಹಾವೇ ಈ ಕಿಂಗ್ ಕೋಬ್ರಾ.
ಈ ಹಾವು ಸುಮಾರು 10ರಿಂದ 18 ಅಡಿಯಷ್ಟು ಉದ್ದ ಬೆಳೆಯುತ್ತೆ. ಈ ಹಾವು ಇಂಡಿಯಾ, ಚೈನಾ ಹಾಗೂ ಮಲೇಷ್ಯಾ ದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಈ ಹಾವಿಗೆ ಹೊಟ್ಟೆ ಹಸಿದ್ರೆ ಬೇರೆ ಹಾವುಗಳನ್ನು ಕೂಡ ಬೇಟೆಯಾಡಿ ತಿನ್ನುತ್ತೆ. ಅದು ಯಾವುದೇ ತರವಾದ ಹಾವಾದರೂ ಕೂಡ ಅದರ ಕಥೆಯನ್ನ ಮುಗಿಸ್ಬಿಡುತ್ತೆ. ಕಿಂಗ್ಕೋಬ್ರಾ ಇಂದ ಬರುವಂತಹ ವಿಷ ಒಂದು ದೊಡ್ಡ ಬೆಳೆದ ಆನೆಯನ್ನು ಕೂಡ ಸಾಯಿಸ್ಬಿಡುತ್ತೆ. ಈ ಕಿಂಗ್ಕೋಬ್ರಾ ಇಷ್ಟು ಶಕ್ತಿಶಾಲಿ ಆದ್ರೂ ಕೂಡ ಇದು ಮನುಷ್ಯರಿಂದ ದೂರ ಇರೋದಕ್ಕೇನೆ ಇಷ್ಟಪಡುತ್ತೆ. ಆದ್ರೂ ಕೂಡ ನಾವ್ ಇದನ್ನ ಹಿಡಿತೀವಿ ಅಂತ ಹೋದ್ರೆ ಈ ಒಂದು ಕಿಂಗ್ಕೋಬ್ರಾ ಕಚ್ಚೋದ್ರಿಂದ ಇದರಲ್ಲಿರುವಂತಹ ನ್ಯೂರೋಟಾಕ್ಸಿನ್ಸ್ ನಮ್ಮ ದೇಹದೊಳಗೆ ಹೋಗಿ ನರ್ವಸ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡುತ್ತೆ. ಅವಾಗ ನಮಗ್ ತುಂಬಾ ಸುಸ್ತಾಗಿ ಪ್ಯಾರಾಲಿಸಿಸ್ ಆಗಿ ಸಾಯ್ತೀವಿ. ನಂಬರ್ 3, ಬ್ಲೂ ಕ್ರೇಟ್. ಇಂಡಿಯಾ, ಮಲೇಷಿಯಾ, ಸಿಂಗಪೂರ್, ಥೈಲ್ಯಾಂಡ್ ಈ ದೇಶಗಳಲ್ಲಿ ಈ ಹಾವು ಹೆಚ್ಚಾಗಿ ಕಾಣಿಸುತ್ತೆ. ಏಷ್ಯಾದಲ್ಲಿ ಅತ್ಯಂತ ಪ್ರಾಣಾಂತಕ ವಿಷ ಹೊಂದಿರುವ ಹಾವುಗಳಲ್ಲಿ ಈ ಹಾವು ಟಾಪ್ 10 ನಲ್ಲಿದೆ. ಈ ಹಾವು ಆವರೇಜ್ ಆಗಿ ಒಂದು 5 ಅಡಿವರೆಗೂ ಬೆಳೆಯುತ್ತೆ. ಇವು ಬೆಳಗಿನ ಜಾವ ಹೆಚ್ಚಾಗಿ ಆಚೆ ಬರಲ್ಲ. ರಾತ್ರಿ ಹೊತ್ತು ಮಾತ್ರ ಇದರ ಆಹಾರಕ್ಕೋಸ್ಕರ ಆಚೆ ಬರುತ್ತೆ. ಈ ಹಾವಿನ ವಿಷ ಎಲ್ಲಾ ಹಾವುಗಳಿಗಿಂತ 16 ಪಟ್ಟು ಜಾಸ್ತಿ ಅಪಾಯಕಾರಿಯಾಗಿರುತ್ತೆ. ಈ ಹಾವು ಕಚ್ಚಿದಾಗ ಸರಿಯಾದ ಟೈಮ್ಗೆ ಕೆಲವೊಂದ್ಸಲ ಆಂಟಿವೆನಮ್ ಕೊಟ್ಟರೂ ಕೂಡ ಮನುಷ್ಯ ಬದುಕ್ತಾನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ ಹಾವು ನಮಗೆ ಕಚ್ಚೋದ್ರಿಂದ ನಮ್ಮ ದೇಹದಲ್ಲಿರುವ ನಾಡಿ ವ್ಯವಸ್ಥೆ 90% ಹಾಳಾಗಿ ರೆಸ್ಪಿರೇಟರಿ ಮಸಲ್ಸ್ ಡ್ಯಾಮೇಜ್ ಆಗಿ ಮನುಷ್ಯ ಉಸಿರಾಡಕ್ಕೆ ತೊಂದರೆ ಆಗಿ ಸಾಯೋ ಸಾಧ್ಯತೆ ಇರುತ್ತೆ. ನಂಬರ್ 2, ಈಸ್ಟರ್ನ್ ಬ್ರೌನ್ ಸ್ನೇಕ್. ಆಸ್ಟ್ರೇಲಿಯಾ ಅಲ್ಲಿ ಹಾವು ಕಚ್ಚಿ ಸತ್ತಿರುವ ಸಂಖ್ಯೆಯಲ್ಲಿ 70% ಜನ ಈ ಹಾವು ಕಚ್ಚಿನೇ ಸತ್ತಿರ್ತಾರೆ. ಈ ಹಾವಿನ ವಿಷ ಪ್ರಾಣಾಂತಕರವಾದ ನ್ಯೂರೋಟಾಕ್ಸಿನ್ಸ್ ಗಳನ್ನ ಹೊಂದಿರುತ್ತೆ. ಸಾಧಾರಣವಾಗಿ ಈ ಹಾವು ಕಚ್ಚಿದಾಗ ಸರಿಸುಮಾರು 2ರಿಂದ 10 ಮಿಲಿಲೀಟರ್ ಅಷ್ಟು ವಿಷಾನ ಆಚೆ ಹಾಕುತ್ತೆ. ಅದನ್ನ ಅದು ರಕ್ಷಣೆ ಮಾಡ್ಕೊಳ್ಳುವಾಗ ಒಂದೊಂದ್ಸಲ 67 ಮಿಲಿಗ್ರಾಂ ವಿಷಾನ ಕೂಡ ಬಿಡುಗಡೆ ಮಾಡುತ್ತೆ. ಆದ್ರೆ ಈ ಹಾವಿನ 0.02 ಮಿಲಿಗ್ರಾಂ ರಷ್ಟು ವಿಷ ಕೂಡ ಒಂದು ಮನುಷ್ಯನ ಸಾಯಿಸೋದಿಕ್ಕೆ ಸಾಕಾಗುತ್ತೆ. ಈ ಹಾವು ಎಲ್ಲಾ ಹಾವುಗಳ ತರ ಅಲ್ಲ. ಮನುಷ್ಯ ಕಂಡ ಕೂಡಲೇ ತಪ್ಪಿಸ್ಕೊಂಡು ಹೋಗೋದಿಲ್ಲ. ಅವರನ್ನ ಹುಡುಕೊಂಡು ಹೋಗಿ ಅವ್ರನ್ನ ದಾಳಿ ಮಾಡುತ್ತೆ. ಇದು ಅತ್ಯಂತ ಅಗ್ರೆಸಿವ್ ಆದಂತಹ ಹಾವು ಹಾಗೂ ಇದು ಅತ್ಯಂತ ವೇಗವಾದ ಹಾವು. ಈ ಹಾವಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ. ಈ ಹಾವು ಕಚ್ಚಿದ ಕೂಡಲೇ ನಮ್ಮ ದೇಹದಲ್ಲಿರುವ ಬ್ಲಡ್ ಎಲ್ಲ ಕ್ಲಾಟ್ ಆಗಿ ಮನುಷ್ಯ ಸತ್ತೋಗ್ತಾನೆ. ನಂಬರ್ 1, ಇನ್ಲ್ಯಾಂಡ್ ತೈಪಾನ್. ನಮ್ಮ ಊರುಗಳಲ್ಲಿರುವಂತಹ ವಿಷಪೂರಿತ ಹಾವುಗಳಿಗಿಂತ 50 ಪಟ್ಟು ಜಾಸ್ತಿ ವಿಷ ಹೊಂದಿರುವಂತಹ ಈ ಹಾವು ಇನ್ಲ್ಯಾಂಡ್ ತೈಪಾನ್. ಈಸ್ಟರ್ನ್ ಆಸ್ಟ್ರೇಲಿಯಾ ಕಡೆ ಹೆಚ್ಚಾಗಿ ಕಾಣುವ ಈ ಕಿಲ್ಲರ್ ಹಾವು ಸುಮಾರು 8ರಿಂದ 10 ಅಡಿ ಉದ್ದವರೆಗೂ ಬೆಳೆಯುತ್ತೆ. ಇದು ಅದರ ಶತ್ರುಗಳನ್ನು ಕಚ್ಚಿದ ಜಾಗದಲ್ಲೇ 8ರಿಂದ 10 ಸತಿ ಕಚ್ಚಿ ದಾಳಿ ಮಾಡಬಲ್ಲದು. ಈ ಹಾವಿನ ಒಂದು ಡ್ರಾಪ್ ವಿಷ ಸುಮಾರು 180ರಿಂದ 190ರಷ್ಟು ಜನನ ಸಾಯಿಸುವಷ್ಟು ಶಕ್ತಿ ಹೊಂದಿರುತ್ತೆ. ಇದು ಮನುಷ್ಯರನ್ನ ನೋಡಿದ್ರೆ ಅವರಿಂದ ದೂರ ಇರೋದಕ್ಕೇನೆ ಟ್ರೈ ಮಾಡುತ್ತೆ. ಆದ್ರೆ ಯಾರಾದ್ರೂ ಇದನ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರ ಕಥೆನ ಆವತ್ತಿಗೆ ಅಲ್ಲೇ ಮುಗಿಸ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ಪ್ರಪಂಚದ ಅತ್ಯಂತ ವಿಷಪೂರಿತವಾದಂತಹ ಹಾವುಗಳು. ಆದ್ರೆ ನೀವು ಲಾಸ್ಟ್ ಟೈಮ್ ಹಾವನ್ನ ಯಾವಾಗ ನೋಡಿದ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.